ನಿನ್ನ ಬೆಳವಣಿಗೆ ನೋಡಿ 10 ವರ್ಷ ಬಿಟ್ಟು ಬಂದು ನಿಂತು ನೋಡಿ ಮರಬಕಿ ಬಡತನದಾಗ ಯಾಕೆ ನಾ ಇವನು ಬಿಟ್ಟು ಹೋದೆ ಅಂತ ಹಂಗ ಬೆಳೆದ ನಿಂತು ತೋರಿಸು ಹುಲಿನಿ. ಇಲ್ಲ ಪರವಾಗಿಲ್ಲ, ನೀ ಮಾಡೋದು ನನಗೇನು ಬೇಜಾರಿಲ್ಲಣ್ಣ. ನೋವು ಎಲ್ರಿಗೂ ಇರುತ್ತೆ. ಲವ್ ಮಾಡಿದೆ ಅವ್ನು ನೋವು ಏನು ಅನ್ನೋದು ಒಬ್ಬೊಬ್ರು ಹೇಳ್ಕೊತಾರ, ಒಬ್ಬೊಬ್ರು ಹೇಳ್ಕೊಳಂಗಿಲ್ಲ. ಅಲ್ಲ ಯಾವ ರೀತಿ ಬೆಳಿಬೇಕಂದ್ರೆ ಬಿಟ್ಟು ಹೋದಕ್ಕೆ 15 ವರ್ಷದ ಮ್ಯಾಗ ಮಕ್ಕಳು ಕರ್ಕೊಂಡು ದೂರ ನಿಂತ ಕಾರ್ಯಕ್ರಮ ನೋಡುವಾಗ ಆಕಿನ ಮಕ್ಕಳು ಅವ್ರ ಹೋಗ ಅನ್ಬೇಕಂತ ಏನಂದ್ರೆ ಮಮ್ಮಿ ಇವರೇ ನಮ್ಮ ಪಪ್ಪ ಆಗಿದ್ರು ಮಸ್ತ್ ಹಾಕಿತ್ತು ನೋಡತ್ತೆ ಅಂತ ಅದ್ಭುತವಾದಂತಹ ಜಾನಪದ ಕಲಾ ಇದ್ರು. ಅಲ್ಲ ಸರ, ಲಗ್ನ ಆಗಿ ಹೋದ ಮ್ಯಾಗ ಅವ್ರು ಅಕ್ಕಿ ಮಗ ನನಗೆ ಅಪ್ಪ ಅನ್ನೋದು ಬೇಡ್ರಿ, ಅವ್ರ ಅಪ್ಪಗೆ ಅಪ್ಪ ಅಂದ್ರೆ ಸಾಕ ನಮಗ. ಅಲ್ಲ ನೀವು ದೊಡ್ಡ ಮನಸ್ಸು ಏನೇ ಬಡತನದಾಗ ಬಿಟ್ಟು ಹೋದ ಮ್ಯಾಗ ಸಿರಿತನ ಬಂದೈತಂತ ಹೊಳ್ಳೆ ಬಂದ್ರೆ ಮೆಟ್ಟ ಹರಿವಂಗ ಹೊಡೆದು ಬಿಡು ಮಗನ. ಮತ್ತೆ ಅಣ್ಣ ನೀ ತಲೆ ಕೆಡಿಸೋಬೇಡ. ಈಕಿ ಖುಷಿಲಿ ನಗಲಾತಾಳ ಆಕಿ ಅವ್ರಿಗೇನು ಗೊತ್ತ್ರಿ ಸರ, ಇಲ್ಲೆಲ್ಲ ಆಟ ಆಡೋದು ಆಡಿ ಮಾಡೋದು ಮಾಡಿ ಮತ್ತೆ ಇನ್ನೊಂದು ಮನ್ಯಾಗ ಮತ್ತೆ ಚಂದ ಬದುಕ್ತಿರ್ತಾರ. ಬಿಟ್ಟು ಕೊಟ್ಟವ್ರಿಗೆ ನೋವು ಏನು ಅನ್ನೋದು ಸಂಕಟ ನಮಗ್ ಗೊತ್ತಿರ್ತಾರ. ಕಳ್ಕೊಂಡಾರ ನಾವು, ಅವರಲ್ಲ. ನಿಮ್ಮದ್ ಹೇಳಿದ್ರಿ ನಮ್ಮ ಹುಡುಗಿಯರ ಸೂಸೈಡ್ ಅದು ಎಲ್ಲಿ ಒಂದರ ತೋರಿಸ್ರಿ ಸೂಸೈಡ್ ಕೇಸ್ ಎಲ್ಲಿ ಅದು ನೋಡೋನು. ಭೂಮಿ ಮ್ಯಾಗ 100ಕ್ಕೆ 99.9% ಸಹಾಯ ಆಗ್ತಿದ್ ಈ ಪ್ರೀತಿ ಸಂಬಂಧ. ನಮ್ಮ ಹುಡುಗರ ಜೀವನ ಹಾಳಾಗಕತ್ತಿದ್ದ ಈ ಪ್ರೀತಿಲಿಂದ ನಮ್ಮ ಹುಡುಗರದ. ಹೆಣ್ಮಕ್ಳು ಅದಾರ, ಹೆಣ್ಮಕ್ಳು ಸತ್ತು ನೋಡಿ. ಕಲಿ ವಯಸ್ಸಿನಾಗ ಕಲಿಲಿಲ್ಲ, ಆಡೋ ವಯಸ್ಸಿನಾಗ ಆಡ್ಲಿಲ್ಲ, ಊಟ ಮಾಡೋ ವಯಸ್ಸಿನಾಗ ಊಟ ಮಾಡ್ಲಿಲ್ಲ. ಏನು ಮಾಡಬಾರ್ದಲ್ಲ ಆ ವಯಸ್ಸಿನಾಗ ನಾವೀಗೆಲ್ಲ ಮಾಡಾತೀವಣ್ಣ. ಅಣ್ಣ ಒಂದ್ ಮಾತು ಹೇಳ್ತೀನಿ ದೋಸ್ತ, ಕುಡಿಯುವುದರಿಂದ ಮನಸ್ಸಿನ ನೋವು ಕಮ್ಮಿ ಆಗಬಹುದ ವಿನಃ ನಿನ್ನ ದೇಹದ ಆಯಸ್ಸು ಕಡಿಮೆ ಆಗತ್ತ ಹೋಗುತ್ತಾ. ಕುಡಿದು ಹಾಳಾಗಬೇಡ, ಬೆಳೆದ ನಿಂತ ಹಾಳಾಗಿ ತೋರ್ಸಕೀಗ. ನೀ ಕುಡಿದ ಜೀವನ ಹಾಳು ಮಾಡೋಕಿನ ಬೆಳೆದ ನಿಂತು ತೋರ್ಸು. ಅಣ್ಣ 10 ವರ್ಷ ಬಿಟ್ಟು ಬಂದ ಮುಂದೆ ನಿಂತ ಬಗ್ಗೆ ನಡಿತಾಳಕಿ ಸೆಲ್ಯೂಟ್ ಹೊಡಿಬೇಕು, ಹಂಗ ಬೆಳಿಬೇಕು ನಮಗ. ನಾ ಒಂದ ಮಾತು ಹೇಳ್ತೀನಿ, ನಾನು ಆಯನ ಸಾಚಲ್ಲ, ನಾನು ಊರಿಗೆ ಮಿಕ್ಕಿದ್ ಉಡಾಳ್ಸೋಳ ಮಗ. ಮತ್ತ ನನಗೆ ಹೇಳಿಯಲ್ಲ ಮೊನ್ನೆ ಎಲ್ಲ ಗೊತ್ತೈತಿ. ಈಗೊಂದ ಸುಧಾರಿಸಿ ಅಂದ್ರೆ ಹಂಗ ಸುಧಾರಿಸಿಲ್ಲ. ಪ್ರೀತಿ ಒಳಗ ನಾನು ನಿನಕಿನ ಪಾಗಲ ಪ್ರೇಮಿ ಆಗಿದ್ದು ಕರೆ ಎಲ್ಲ ಆಗಿ ಮುಗಿದು ಇವತ್ತು ಈ ಮಟ್ಟಕ್ಕೆ ಬೆಳೆದ ನಿಂತೀನಿ ಅಂದ್ರ ಆಕೆ ಮಾಡಿದ ಮೋಸಕ್ಕೆ ನೆನಸ್ತೀನಿ ನಾ. ಮತ್ತಕ್ಕಿನ ಆಕೆ ಅವತ್ತು ಆ ಮೋಸ ಮಾಡ್ಲಿಲ್ಲ ಅಂದ್ರೆ ಇವತ್ತು ನಾ ಈ ಮಟ್ಟಕ್ಕೆ ಬರ್ತಿರ್ಲಿಲ್ಲ. ಹಂಗ ಪಾಸಿಟಿವ್ ಆಗಿ ತಗೊಂಡು ನೆಗೆಟಿವ್ ಆಗಿ ಯಾವತ್ತು ತಗೋಬೇಡ. ತಿಳ್ಕೊರಿ ನಿಮ್ಮ ಅವನ ರಕ್ತದಲ್ಲಿ ಲವ್ ಲೆಟರ್ ಬರೆದಿನಿ, ಅದನ್ನ ಬಣ್ಣ ಅನ್ನಬೇಡ, ಮನಸ್ಸಿಂದ ಲವ್ ಮಾಡಿನ ಗೆಳತಿ, ಅಣ್ಣ ಅನ್ನಬೇಡ. ಹೇಳ್ಕೊಂತ ಹೋದ್ರಿ ಇವ್ರ ಹಿಸ್ಟ್ರಿ ಬಾಳ ಅದಾವ್ರಿ, ಬ್ಯಾಡ್ರಿ ಅಣ್ಣ. ಬಾಳ ಸಾಧನೆ ಮಾಡ್ರಿ, ಅದ ನಮ್ ಹೆಣ್ಮಕ್ಳು ಎಷ್ಟೆಷ್ಟು ಸಾಧನೆ ಮಾಡ್ರ ಗೊತ್ತಿತ್ತೇನ? ಅಲ್ಲಿಂತ ಹೇಳವ್ರಿ ಕೇಳ್ತಾರ. ನಮ್ ಹೆಣ್ಮಕ್ಳು ರ್ಯಾಂಕ್ ರ್ಯಾಂಕ್ ಸ್ಟೂಡೆಂಟ್ ನಾವು. ಅದೇ ಗಂಡ ಮಕ್ಳು 35 ಅಟ ಜಸ್ಟ್ ಪಾಸ್. ಅದು ಪಾಸ್ ಆತಾರೋ ಇಲ್ಲೋ ಗೊತ್ತಿಲ್ಲ. ಇನ್ನೊಮ್ಮೆ ಹೇಳೋ ಒತ್ತೆ ಕೇಳಿಲ್ಲ ಅವ್ರಿಗೆ. ಅದೇ ನಮ್ ಹೆಣ್ಮಕ್ಳು 100ಕ್ಕೆ 100 ತಗೋತಾರ ಮಾರ್ಕ್. ಅದು ನೀವು ಪಾಸು ಆಗಂಗಿಲ್ಲ. ನೀ 100 ತಗೊಂಡ್ರೇನು 200 ತಗೊಂಡ್ರೇನು ಹಚ್ಚಿಗವ. ಇನ್ನೊಂದು ಮನೆಗೆ ಮುಸುರಿ ತಿಕ್ಕಕ್ ಹೋಗುವಾಕ್ಯ ನೀ. ನಾವು ಮುಸುರಿ ತಿಕ್ಕಲ್ಲ, ಆಳಿಟ್ಕೊಂತೀವಿ. ಆ ತಾಳ್ನಾರ ಕೈ ಕೊಟ್ರ ಅದೇನ ಹಿರಿಯರು ಮಾಡ್ಯಾರಲ್ಲ ಶಾಸ್ತ್ರ, ದನ ಕಾಯಿಯವರು ಬಿಟ್ರು ದಂದಾರಿ ಬಿಡುಗಡೆ ಆಗ್ಲಿಲ್ಲ ಅಂತ. ನೀ 50 ಅಲ್ಲ 60 ಆಳು ಇಟ್ಕೊಂಡ್ರು ಆಳ್ನಾರ ಕೈ ಕೊಟ್ರೆ ನೀ ಒಂದಿಲ್ಲ ಒಂದು ಟೈಮ್ನ್ಯಾಗ ನಿನ್ನ ಗಂಡನ ಮನೆ ನೀ ಮುಸುರಿ ತಿಕ್ಕಬೇಕು. ಅಪ್ಪಿ ಒಂದ್ ಮಾತು ಹೇಳ್ತೀನಿ ಅನುಗುಳ್ರಿ, 1000 ಮಂದಿ ಕಲ್ತಾರಂದ್ರ 1000 ಮಂದಿಗೂ ನೌಕರಿ ಸಿಗಂಗಿಲ್ಲ. ನೌಕರಿಗೋಸ್ಕರ ಯಾವತ್ತು ಓದಬೇಡ್ರಿ, ನಿಮ್ಮ ಟ್ಯಾಲೆಂಟ್ಗೋಸ್ಕರ ಓದ್ರಿ. ನೀವು ಕೋಟಿ ವಿದ್ಯೆಗಿಂತ ಭೂಮಿ ಮ್ಯಾಗ ಮೇಟಿ ವಿದ್ಯೆ ಮೇಲೈತಿ. ನೌಕರಿ ಆದ್ರೆ ನಾವು ಇನ್ನೊಬ್ರು ಕೈ ಕೆಳಗೆ ದುಡಿಬೇಕು. ಅದ ಒಬ್ಬ ರೈತನ ಮಗ ರೈತ ಆದ್ರೆ 100 ಮಂದಿ ನಮ್ಮ ಹೊಲ್ಲಾಗ ದುಡಿಸ್ಕೊಂಡು ಅಷ್ಟು ತಾಕತ್ತ ನಮ್ಮ ರೈತರಿಗೆ ಐತೆ. ಮತ್ತ ಮದುವೆ ಆಗಂಗಿಲ್ಲಪ್ಪ, ಡಾಕ್ಟರ್ ಇಂಜಿನಿಯರ್. ಇಲ್ಲಿ ಬಾ, ನಿಂದು ತುಂಬೆ ಬಂದೈತೆ ಬಾಯಿ. ಡಾಕ್ಟರ್ ಇಂಜಿನಿಯರ್ ಆಗ್ತೀವಿ ನಾವು ಮದುವೆ ಆದ್ರೆ. ಯಾರನಕ್ಕಿ ಡಾಕ್ಟರ್ ಇಂಜಿನಿಯರ್ ಪಗಾರ ಇಟ್ಟಿರ್ಬೇಕು. 2 ಲಕ್ಷ 1 ಲಕ್ಷ ಇನ್ನೊಂದು 4 ಲಕ್ಷ ತಗೋಲ್ಲ. ಯಾರಪ್ಪನ ಮನೆ ಗಂಟೆ ಹೋಗೋದೈತಿ ಅಷ್ಟಿರ್ಬೇಕು ನೋಡ. ನಮಗ 4 ಲಕ್ಷ ಪಗಾರ ತಗೊಂತಿ. ಹೌದು ನೋಡ್ರಿ ಅಣ್ಣ, ತಿಂಗಳಾದ್ರೆ 4 ಲಕ್ಷ ಪಗಾರ ಐತೇವ ಈಕಿಗೆ. ಈಕಿ ಗಾಂಡಗ ಹೌದು. ಹೊಟ್ಟಿಗೆ ಏನ್ ತಿಂತೀರಿ? 3 ಹೊತ್ತು ಅನ್ನ ತಿಂತೀವಿ. ಅನ್ನ ಯಾಕೆ ತಿನ್ಬೇಕು? 4 ಲಕ್ಷ ರೂಪಾಯಿ ಪಗಾರ, ರೊಕ್ಕ ತಿನ್ಬೇಕಿಲ್ಲ 3 ಹೊತ್ತು. ರೊಕ್ಕ ಹೆಂಗ್ ತಿನ್ನಕ್ ಬರ್ತೈತಿ? ಮತ್ತ ರೊಕ್ಕಲ್ಲ ಏನು ಕೊಡ್ತು ಅಂತಿ? ಅಕ್ಕಿ ಯಾರು ಬೆಳಿತಾರ? ರೈತ. ಮತ್ತ ಅವ ಬೆಳೆದಿದ್ದು ತಿನ್ನಾಕ ಹೊಟ್ಟೆ ತುಂಬಿಸ್ಕೊಳ್ಳಬೇಕ. ನಿನಗ ಅನ್ನ ಬೇಕು, ಅಕ್ಕಿ ಬೇಕು, ಮದುವೆ ಆಗಾಕ ರೈತ ಬೇಡಲ್ಲ. ನಿಮ್ಮವ್ರು ನಮ್ಮ ರೈತ ದೊಡ್ಡ ಮನಸ್ಸು ಮಾಡಿ ಬಿತ್ತುದು ಉಳ್ಮೆ ಮಾಡೋದು ಬಿಟ್ಟು ಪ್ಯಾಶನ್ ಮಾಡ್ಬೇಕತ್ ನಿಂತಂದ್ರೆ ಯಾವ ಮಕ್ಕಳಿಗೂ ಕಮ್ಮಿ ಅಲ್ಲ ನಮ್ಮ ರೈತರು. ಮತ್ತ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ. ಅವ ಏನಾರ ಒಕ್ಕಲ್ತನ ಮಾಡ್ಲಾರ್ದ ಅವನು ನೌಕರಿಗೆ ಅಡ್ಡಾಡಕತ್ನಂದ್ರೆ ನಿಮ್ಮಂತ ಪ್ಯಾಶನ್ ಮಾಡೋ ಹುಡುಗಿಯಾರ ಹೊಟ್ಟಿಗೆ ಕೆಂಪು ಮಣ್ಣು ತಿನ್ನೋದಾಕೈತೆ. ಮತ್ತ ನಮ್ಮ ಸರ್ ಹೇಳ್ತಿರ್ತಾರ ಅವಾಗ ಅವಾಗ ಏನಂತ,
ಪೊಲೀಸ್ ಆದ್ರೆ 4 ಮಂದಿ ಕಳ್ಳರನ್ನ ಹಿಡಿಬಹುದು, ಇಂಜಿನಿಯರ್ ಆದ್ರೆ 4 ಬಿಲ್ಡಿಂಗ್ ಕಟ್ಟಿಸ್ಬೋದು, ಡಾಕ್ಟರ್ ಆದ್ರೆ 4 ಪೇಷಂಟ್ ನೋಡ್ಬೋದು, ಹಾ ಲಾಯರ್ ಆದ್ರೆ 4 ಮಂದಿಗೆ ನ್ಯಾಯ ಕೊಡಿಸಬಹುದು. ಹೌದು. ಆದ್ರ ಒಬ್ಬ ಜಗಮೆಚ್ಚಿದ ರೈತ ಆದ್ರೆ ಈ ಎಲ್ಲರಿಗೂ ಅನ್ನ ಹಾಕುವಂತ ತಾಕತ್ತ ನಮ್ಮ ರೈತರಿಗೆ ಒಬ್ಬಗೈತೆ, ಮತ್ತೆ ಯಾರಿಗಿಲ್ಲ ಭೂಮಿ ಮ್ಯಾಗ. ಹಂಗಂತ ಹೇಳಿ ಕಲಿಯೋದ್ ಬಿಟ್ಟಿಗಿಟ್ರಿ ಅಯ್ಯ್. ಸಾಲಿಗೆ ಹೋಗುದು ಅವ್ರು ಏಟ್ ಕಲಿಬೇಕಾದ್ರೆ ಕಲಿತಾರ, ನೀ ಏನ ಕಲಿದ್ ಬಿಟ್ಟಿಗಿಟ್ರಿ ಅದನ್ನೇನ್ ಹೇಳೋದು. ಅಂದ್ರ ಅಷ್ಟು ಕಲ್ತ್ರ ನಮ್ ವ್ಯಾಲ್ಯೂ ಅದ, ಅಂದ್ರ ಮರ್ಯಾದೆ ವ್ಯಾಲ್ಯೂ. ಅಣ್ಣ ಈಗ ಯಾರ್ಯಾರು ಇಲ್ಲ ನನಗ ಅನ್ಸುತ್ತ MA B.Ed PhD ಆದ್ರೆ ಬಾಳ ಮಂದಿ ಇದ್ರಿ. ಎಷ್ಟು ಜನ ಕೈ ಎತ್ರಿ ಅಣ್ಣ? ಎಷ್ಟು ಮಂದಿ ಗ್ರಾಜುಯೇಟ್ ಆಗಿರಿ ಕೈ ಎತ್ರಿ ಅಣ್ಣ? ನಿಮಗೆಲ್ಲರಿಗೆ ನೌಕರಿ ಸಿಕ್ಕೈತಿ ಇಲ್ಲ? ಹೌದಿಲ್ಲ? ಅದಕ್ಕೆ ಹೇಳುದನ ಐ ಆಮ್ ಆಲ್ಸೋ BA ಗ್ರಾಜುಯೇಟ್ ನಾನು. ಬಟ್ ಯಾವತ್ತಿಗೂ ನನಗ ವಿದ್ಯೆ ನನ್ನ ಜರ್ನಿ ಮಾಡಕಟ. ಅದಕ್ಕೆ ಹೇಳುದ್ರಿ ಟ್ಯಾಲೆಂಟ್ಗೋಸ್ಕರ ಕಲೀರಿ, ನೌಕರಿ ಬ್ಯಾಡ. ವಿದ್ಯೆ ನಂಬಿ ಬದುಕವಂಗ ಒಂದ ದಾರಿ ಭೂಮಿ ಮ್ಯಾಗ. ನಿಮ್ಮ ರಟ್ಟಿ ನಂಬಿ ಬದುಕ್ರಿ, 100 ದಾರಿ ಅದ ಭೂಮಿ ಮ್ಯಾಗ. ಏನಾರ ದುಡುಕೊಂಡು ತಿನ್ನು ನಾವು ನೋಡಿ ಇನ್ನೊಬ್ಬರಲ್ಲಾಗ. ಮತ್ತೆ ಅಯ್ಯ ಹಂಗ ಅಂತೀಯಲ್ಲ, ನಮ್ಮ ನಿಮ್ ಹುಡುಗರು ನೋಡ ಹಂಗೆ ಕೊಯ್ಕೊಂಡ್ ಕುಂದಿರ್ತಾರ ಅವ್ರ. ಅಪ್ಪಿ ನಾನು ಕೈಯಾಗ ಸುಳ್ಳು ಸ್ವಚ್ಛ ಆವಡ ಬಾ. ನಿಮ್ ಹುಡುಗರ್ದು ನಿಮ್ಮವ್ರ ನಿನ್ನ ಸಂಬಂಧ ಕೈ ಕೊಕ್ಕೋರ ಅಂತ ತಿಳ್ಕೊ. ಮತ್ತ ಎಟ್ ಹಚ್ಕೊಂಡಿರ್ಬೋದು ನಮ್ಮ ಹುಡುಗರು ನಿನ್ನ ಮನಸ್ಸಿಗೆ. ಮತ್ತೆ ಅದು ಹುಚ್ಚುತನ ಅಂತ. ಹುಚ್ಚತನ ಅಲ್ಲದ, ಹುಚ್ಚುತನ ಅದು. ಪ್ರೀತಿ ಹೆಚ್ಚತನ ಅದ. ನೀವ್ ಒಮ್ಮೆರ ಕೊಕ್ಕೊಂಡೇನ ಕೈ? ಹಂಗ ಅಂದ್ರ ನಮ್ಮ ತಾಯಿ ತಂದ್ರ ಮರ್ಯಾದೆ ಕಳಿತಾರ ಅವ್ರ. ಆಡೋಗ ನಿನ್ನ ಕೇಸಬಾಯಿ ಸೋಮಾರ